ಹಾಯ್ ಎವ್ರಿವನ್, ಟ್ರೇಡಿಂಗ್ ಗುರು ಚಾನಲ್ಗೆ ಸ್ವಾಗತ. ಸೊ ಮೊದಲಿಗೆ ಮಾರ್ಕೆಟ್ ರಿವ್ಯೂ ಮಾಡೋಣ ಇವತ್ತು. ಸೊ ಬೇಸಿಕಲಿ ನಾನು ನಿನ್ನೆ ಮಾರ್ಕೆಟ್ ರಿವ್ಯೂ ಹೇಳಿದಾಗೆ ನಿಫ್ಟಿ ಕ್ಯಾಪ್ ಡೌನ್ ಆಗಿದೆ ಬಿಕಾಸ್ ಆಸ್ ಪರ್ ದಿ ಗ್ಲೋಬಲ್ ಮಾರ್ಕೆಟ್ ವೀಕ್ ಇರೋದ್ರಿಂದ, ಮತ್ತೆ ಗಿಫ್ಟ್ ಕೂಡ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಗ್ಯಾಪ್ ಡೌನ್ ತೋರಿಸ್ತಾ ಇತ್ತು. ಸೊ ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಲಾಜಿಕ್ ಹೇಳಿದ್ದೆ, ಅರೌಂಡ್ 200 EMA ನಾನು ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾವ್ದೇ ತರ ಈ ತರ ವರ್ಟಿಕಲ್ ಮೂವ್ಮೆಂಟ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ, ಬಿಕಾಸ್ ಯಾವ್ದೇ ವರ್ಟಿಕಲ್ ಮೂವ್ಮೆಂಟ್ಸ್ ಬಂದ್ರು ಕೂಡ ವಿತೌಟ್ ಕನ್ಸಲ್ಟೇಷನ್ ಡೆಫಿನೆಟ್ಲಿ ಸಸ್ಟೈನ್ ಆಗಲ್ಲ. ಮತ್ತೆ ನಮ್ ಫ್ಯೂ ಡೇಸ್ ಬ್ಯಾಕ್ ನಮ್ಮ ಸ್ಟಾಕ್ಸ್ ಕೂಡ ಆಲ್ಮೋಸ್ಟ್ ಸ್ಕ್ವಾಟ್ ಆಗ್ತಾ ಇತ್ತು, ಅದೊಂದು ಅರ್ಲಿ ಸೈನ್ ಆಗಿತ್ತು. ಸೊ ಇವತ್ತು ಆಲ್ಮೋಸ್ಟ್ 10 o'clock ವರೆಗೂ ಮಾರ್ಕೆಟ್ ಸ್ವಲ್ಪ ಇದೇ ಝೋನ್ ಟ್ರೇಡ್ ಆಗ್ತಾ ಇತ್ತು. ಸೊ ನಾನು ಕೂಡ ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ನಾನು ಜಸ್ಟ್ ಮಾನಿಟರ್ ಮಾಡ್ತಾ ಇದ್ದೆ, ಅದೇ ತರ ನಾನು ಎಕ್ಸಿಟ್ ಕೂಡ ಆಗಿರ್ಲಿಲ್ಲ. ಸೊ ಅರೌಂಡ್ 10:30 ನಾನೇನ್ ಮಾಡಿದೆ, ಆಲ್ಮೋಸ್ಟ್ ಏನು ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ಇತ್ತು ಆಲ್ಮೋಸ್ಟ್ ಎಲ್ಲ ಕೂಡ ಆಫ್ ನನ್ನ ಪ್ರಾಫಿಟ್ ಬುಕ್ ಮಾಡ್ಕೊಂಡೆ ಕಂಪ್ಲೀಟ್ ಆಗಿ. ಇನ್ನು ಸ್ವಲ್ಪ ಆಫ್ ಪೊಸಿಷನ್ಸ್ ಮಾತ್ರ ಇಟ್ಕೊಂಡೆ ಬಿಕಾಸ್ ನಾನು ಕ್ಲೋಸಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿ ಅನ್ಕೊಂಡೆ. ಬಟ್ ಡೆಫಿನೆಟ್ಲಿ ವೆರಿ ಬ್ಯಾಡ್ ಕ್ಲೋಸಿಂಗ್ ಕೊಟ್ಟಿದೆ ನಿಫ್ಟಿ ಇವತ್ತು. ವಿತ್ ವಾಲ್ಯೂಮ್ಸ್ ನೀವು ಬೇಕಾದ್ರೆ ನೋಡ್ಬೋದು, ವಾಲ್ಯೂಮ್ಸ್ ಕೂಡ ಇದೆ, ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಕೂಡ ಕ್ಲೋಸಿಂಗ್ ವೆರಿ ಬ್ಯಾಡ್ ಇದೆ. ಸೊ ಶಾರ್ಟ್ ಟರ್ಮ್ ಡೆಫಿನೆಟ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾವ್ದೇ ತರ ಮಾರ್ಕೆಟ್ ಸ್ಟೇಬಲ್ ಆಗೋರ್ಗು ಯಾವ್ದೇ ತರ ಫ್ರೆಶ್ ಲಾಂಗ್ ಟ್ರೇಡ್ಸ್ ತಗೊಳ್ಳೋದೆ 100% ಸ್ಟಾಪ್ ಲಾಸ್ ಹೊಡೆದೇ ಹೊಡುತ್ತೆ. ಸೊ ಈಗ ನನ್ನ ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ನೋಡೋಣ ಬನ್ನಿ. ಸೊ ನಮ್ಮ ಬಜಾಜ್ ಫಿನಾನ್ಸ್ ನಂದು ಡೆಫಿನೆಟ್ಲಿ ಎಂಟ್ರಿಗೆ ಸ್ಟಾಪ್ ಲಾಸ್ ಹಾಕಿದೆ, ಅದು ಟ್ರಿಗರ್ ಆಯ್ತು. ಸೊ ನಾನು ಇಲ್ಲಿ 0 ಲಾಸ್ 0 ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆದೆ. ನೆಕ್ಸ್ಟ್ ಬಂದು ಮಸ್ಡಾಗ್ ನಾನು ಸ್ಟಾಪ್ ಲಾಸ್ ಹೊಡಿದೆ ಆಕ್ಚುಲಿ ಇವತ್ತು ಅರೌಂಡ್ 10:30 ಕವರ್ ಮಾಡಿದೆ ಕಂಪ್ಲೀಟ್ ವಿತ್ 0.25 ರಿಸ್ಕ್ ಇರೋದ್ರಿಂದ ನಾನು ಕವರ್ ಮಾಡ್ಕೊಂಡೆ. ಮತ್ತೆ ಆರ್ಗಾನಿಕ್ಸ್ ಆಕ್ಚುಲಿ ಇದು ಇಂಥ ಬ್ಯಾಡ್ ಮಾರ್ಕೆಟ್ ಕೂಡ ಸ್ಟಾಕ್ ಪ್ರಾಫಿಟ್ ಇದೊಂದು ಒಳ್ಳೆ ಲಾಜಿಕ್ ಅಂತ ಹೇಳ್ಬೋದು. ಯಾವುದೇ ಬ್ಯಾಡ್ ಮಾರ್ಕೆಟ್ ಅಲ್ಲಿ ಯಾವ ಸ್ಟಾಕ್ ಡೆಫಿನೆಟ್ಲಿ ಆಗಿ ಪಾಸಿಟಿವ್ ಕ್ಲೋಸ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಸಮಥಿಂಗ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ ಅಂತ, ಮತ್ತೆ ವೆರಿ ಸ್ಟ್ರಾಂಗ್ ಸ್ಟಾಕ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಇದರಲ್ಲಿ ಅದಕ್ಕೆ ಎಕ್ಸಿಟ್ ಹೋಗಿಲ್ಲ, ಹಾಗೆ ಕಂಪ್ಲೀಟ್ ಪೊಸಿಷನ್ಸ್ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದು ನೋಡ್ಬೋದು ಆಲ್ಮೋಸ್ಟ್ 3% ಮೇಲೆ ಕ್ಲೋಸ್ ಆಗಿದೆ ವಿತ್ ಗುಡ್ ವಾಲ್ಯೂಮ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಎಕ್ಸಿಟ್ ಆಗಿಲ್ಲ ಆರ್ಗಾನಿಕ್ಸ್. ಡೆಫಿನೆಟ್ಲಿ ಮಾರ್ಕೆಟ್ ರಿಕವರ್ ಆದ್ರೆ ಡೆಫಿನೆಟ್ಲಿ ಇದು ನಮ್ಮ ಮೇಲೆ ಹೋಗುತ್ತೆ, ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಅವಾಗ ನಂದು ಇನ್ ಕೇಸ್ ಸ್ಕ್ವಾಟ್ ಆದ್ರೂ ಕೂಡ ನಾನು ಸ್ಟಾಪ್ ಲಾಸ್ ಅರೌಂಡ್ ಈ ಲೆವೆಲ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಪೈಲಟ್ ಪೊಸಿಷನ್ಸ್ ಇದೆ ನನ್ನ ಹತ್ರ. ಮತ್ತೆ ಅನೂಪ್ ಇಂಜಿನಿಯರಿಂಗ್ ಕೂಡ ನಂದು ಡೆಫಿನೆಟ್ಲಿ ತುಂಬಾ ಒಳ್ಳೆ ಮೂವ್ಮೆಂಟ್ ಕೊಟ್ಟಿದ್ದು ಲಾಸ್ಟ್ ಫ್ಯೂ ಡೇಸ್ ಇಂದ. ಬಟ್ ಮಾರ್ಕೆಟ್ ವೀಕ್ ಇರೋದ್ರಿಂದ ಇದು ಕೂಡ ವಾಪಸ್ ಸ್ಕ್ವಾಟ್ ಆಗ್ತಾ ಇದೆ. ನಾನು ಹೇಳ್ದಾಗೆ 10:30 ನಾನು ಇದ್ರಲ್ಲಿ ಕೂಡ ಆಫ್ ಪೊಸಿಷನ್ಸ್ ಎಕ್ಸಿಟ್ ಆಗ್ಬಿಟ್ಟಿದ್ದೀನಿ. ರಿಮೈನಿಂಗ್ ಒಂದು 0.10-0.12% ಮಾತ್ರ ಅಂದಿರ್ಬೋದು. ಗ್ಯಾಪ್ ಕೂಡ ಆಫ್ ಎಕ್ಸಿಟ್ ಅದೇ, ಬಟ್ ಡೆಫಿನೆಟ್ಲಿ ಇದು ಕೂಡ ನೀವು ಪಾಸಿಟಿವ್ ಆಗಿ ಇದೆ ಮಾರ್ಕೆಟ್ ಸ್ಟಾಕ್ ಇವತ್ತಿದ್ದು. ಇಂಥ ಬ್ಯಾಡ್ ಮಾರ್ಕೆಟ್ ಅಲ್ಲೂ ಸ್ಟಾಕ್ಸ್ ಈ ತರ ಸ್ಟ್ರಾಂಗ್ ಆಗಿದೆ ಅಂದ್ರೆ ಇಟ್ಸ್ ವೆರಿ ಗುಡ್ ಸ್ಟಾಕ್ ಅಂತ ಅರ್ಥ. ಸೊ ನೀವು ಕೂಡ ಬೇಕಾದ್ರೆ ಟ್ರ್ಯಾಕ್ ಮಾಡಬಹುದು, ಎಂತ ನಿಫ್ಟಿ ವೀಕ್ ಮಾರ್ಕೆಟ್ ಇದ್ದಾಗ ಯಾವ ಸ್ಟಾಕ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೋ ಡೆಫಿನೆಟ್ಲಿ ಇಟ್ಸ್ ಗುಡ್. ಅದು ಬಿಸ್ನೆಸ್ ಓದ್ಬೇಕು, ಅವಾಗ ನಿಮ್ ಪಕ್ಕ ನೋಡ್ಬೇಕು ನೀವು ಗ್ಯಾಪ್ ವಾಲ್ಯೂಮ್ ಸ್ಪೈಕ್ಸ್ ನೋಡ್ಬೋದು ಇಲ್ಲಿ. ಸೊ ಸಮಥಿಂಗ್ ಇಟ್ಸ್ ವೆರಿ ಸ್ಟ್ರಾಂಗ್ ಸ್ಟಾಕ್ ಅಂತ. ಇವನ್ ದ ಬ್ಯಾಡ್ ಮಾರ್ಕೆಟ್ ಪರ್ಫಾರ್ಮ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ವೆರಿ ಗುಡ್ ಸ್ಟಾಕ್. ಇವನ್ ನಾನು ಕೂಡ ಸೈಡ್ ವೈಸ್ ಆಗಿತ್ತು ಆಲ್ಮೋಸ್ಟ್ ಇವತ್ತು. ನನ್ಗೆ ಪೊಸಿಷನ್ಸ್ ಇದ್ರಲ್ಲಿ ಕೂಡ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇನ್ ಕೇಸ್ ಮಾರ್ಕೆಟ್ ರಿಕವರ್ ಆದ್ರೆ ನಾನು ಆಲ್ಮೋಸ್ಟ್ ಮತ್ತೆ ನಾನು ಏನು ಎಕ್ಸಿಟ್ ಆಗಿರ್ತೀನಿ ಪ್ರಾಫಿಟ್ ಬುಕ್ ಮಾಡಿದ್ರೆ ಡೆಫಿನೆಟ್ಲಿ ಮತ್ತೆ ಪಿರಮಿಡ್ ಮಾಡ್ಕೊಂತೀನಿ. ಬಟ್ ಆಸ್ ಆಫ್ ನೋ ಮಾರ್ಕೆಟ್ ತುಂಬಾ ವೀಕ್ ಇದೆ, ಯಾವ್ದೇ ತರ ಲಾಂಗ್ ಪೊಸಿಷನ್ಸ್ ತಗೊಳಕ್ ಡೆಫಿನೆಟ್ಲಿ ಸ್ಟಾಪ್ ಲಾಸ್ ಹೊಡೆದೇ ಹೊಡುತ್ತೆ. ಮತ್ತೆ ನಾನು ಕ್ರೂಡ್ ಆಯಿಲ್ ಮತ್ತೆ ಪೊಸಿಷನ್ಸ್ ಇನಿಷಿಯೇಟಿವ್ ಮಾಡಿದ್ದೇನೆ ಅರೌಂಡ್ ಈ ಲೆವೆಲ್ಸ್ ಇನಿಷಿಯೇಟಿವ್ ಮಾಡಿದೆ 6033. ನಂಗೆ ಅದಕ್ಕೊಂದು ಮುಂಚೆ ನಂಗೆ ಏನಿಲ್ಲ ಎಂಟ್ರಿಯಲ್ಲಿ ಎಕ್ಸಿಟ್ ಆಗಿದೆ. ಸೊ ನಾನು ವಾಪಸ್ ಇನಿಷಿಯೇಟಿವ್ ಮಾಡಿದೆ. ನೋಡಿ ನೀನು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಹೋಗ್ಬೋದೇನೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ ಅದೇ ಹೇಳಿದಾಗ ಯಾವ ತರ ಪೊಸಿಷನ್ಸ್ ತಗೊಳಕ್ ಹೋಗ್ಬೇಡಿ, ಎಸ್ಪೆಷಲಿ ಲಾಂಗ್ ಪೊಸಿಷನ್ಸ್ ತಗೊಳಕ್ ಹೋಗ್ಬೇಡಿ. ಡೆಫಿನೆಟ್ಲಿ ಸ್ಟಾಪ್ ಲಾಸ್ ಹೊಡೆದೇ ಹೊಡುತ್ತೆ ಬಿಕಾಸ್ ಮಾರ್ಕೆಟ್ ತುಂಬಾ ವೋಲಟೈಲ್ ಇದೆ. ನಾನು ಸ್ಟಾರ್ಟಿಂಗ್ ಪೊಸಿಷನ್ಸ್ ಏನ್ ತಗೊಬೇಕು ಅಂತ ಲಿಸ್ಟ್ ಅಲ್ಲಿ ಇತ್ತು. DLF ಕೂಡ ಇವತ್ತು 2.5% ಡೌನ್ ಇದೆ, ಬಟ್ ನಾನು ತಗೊಳಕ್ ಹೋಗಿಲ್ಲ. ನಾನು ಎಕ್ಸಿಸ್ಟಿಂಗ್ ಪೊಸಿಷನ್ ಮಾನಿಟರ್ ಮಾಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.